ಮನೆಯ ಪ್ರತಿಯೊಂದು ಜಾಗವು ವಿಶೇಷ ವಾಸ್ತು ಹಿನ್ನೆಲೆಯನ್ನ ಹೊಂದಿರುತ್ತೆ. ಅವುಗಳಲ್ಲಿ ಅಡುಗೆ ಮನೆಯೂ ಒಂದು. ವಾಸ್ತುಶಾಸ್ತ್ರದ ಪ್ರಕಾರ ಉತ್ತಮ ಯೋಜನೆಯ ಮೂಲಕ ನಿರ್ಮಿಸಲಾದ ಊಟದ ಕೋಣೆಯು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅಷ್ಟೇ ಅಲ್ಲ, ಇದು ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನ ಮೂಡಿಸುತ್ತೆ. ಹಾಗಾಗಿ ಡೈನಿಂಗ್ ಹಾಲ್ನಲ್ಲಿ ಒಂದಷ್ಟು ವಾಸ್ತು ನಿಯಮ ಪಾಲಿಸಬೇಕು ಎನ್ನುತ್ತಾರೆ ವಾಸ್ತು ತಜ್ಞರು. ಮೊದಲಿಗೆ ದಿಕ್ಕು. ಊಟದ ಕೋಣೆಯು ಮನೆಯ ಪಶ್ಚಿಮ ಅಥವಾ ಪೂರ್ವ ದಿಕ್ಕಿನಲ್ಲಿರಬೇಕು, ಇಲ್ಲವೇ ನೈಋತ್ಯ ಮೂಲೆಯಲ್ಲಿರಬೇಕು. ಊಟದ ಕೋಣೆ ಅಡುಗೆ ಮನೆಗೆ ಹತ್ತಿರದಲ್ಲಿರಬೇಕು. ಮನೆಯ ಮುಖ್ಯ ಬಾಗಿಲು ತೆರೆಯುತ್ತಿದ್ದಂತೆ ಡೈನಿಂಗ್ ಟೇಬಲ್ ಎದುರಿಗೆ ಇರಬಾರದು. ಇನ್ನು ಆಯತ ಅಥವಾ ಚೌಕಾಕಾರದ ಊಟದ ಮೇಜು ಸ್ಥಿರತೆ ಮತ್ತು ಸಮತೋಲನವನ್ನ ಉಂಟು ಮಾಡಲು ಸೂಕ್ತ ಆಯ್ಕೆಗಳಾಗಿವೆ. ವೃತ್ತ ಅಥವಾ ಅಂಡಾಕಾರದ ಮೇಜುಗಳು ಊಟಕ್ಕೆ ಸೂಕ್ತವಲ್ಲ ಎನ್ನಲಾಗುವುದು. ಊಟ ಮಾಡುವಾಗ ದಕ್ಷಿಣಕ್ಕೆ ಎದುರಾಗಿ ಕುಳಿತುಕೊಳ್ಬಾರದು, ಬದಲಾಗಿ ಪೂರ್ವ ಉತ್ತರ ಅಥವಾ ಉತ್ತರ ಪಶ್ಚಿಮಕ್ಕೆ ಕುಳಿತುಕೊಳ್ಬೇಕು. ಇದು ಮನೆಯಲ್ಲಿ ಸಮೃದ್ಧಿಯನ್ನ ಉಂಟು ಮಾಡುತ್ತೆ. ಇನ್ನು ಬಣ್ಣ. ಊಟದ ಕೋಣೆಯಲ್ಲಿ ಹೆಚ್ಚು ನೈಸರ್ಗಿಕ ಬೆಳಕು ಬೀಳುವಂತಿರಬೇಕು. ಗೋಡೆಗಳಿಗೆ ತಿಳಿ ಹಳದಿ, ಕೆನೆ ಅಥವಾ ನೀಲಿ ಬಣ್ಣವನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಇವು ಕೊಠಡಿಯ ಉಷ್ಣತೆ ಕಾಪಾಡಲು, ನೆಮ್ಮದಿಯ ಭಾವನೆಯನ್ನ ಉಂಟು ಮಾಡಲು ಸಹಾಯ ಮಾಡುತ್ತೆ. ಇನ್ನು ಕೆಲವರು ಕನ್ನಡಿಯನ್ನ ಇಟ್ಟಿರ್ತಾರೆ. ಉತ್ತರ ಅಥವಾ ಪೂರ್ವ ಗೋಡೆಯ ಮೇಲೆ ಕನ್ನಡಿಯನ್ನ ಇಡುವುದು ಶುಭವೆಂದು ಪರಿಗಣಿಸಲಾಗುತ್ತೆ. ಈ ಎಲ್ಲ ನಿಯಮಗಳ ಪಾಲನೆಯಿಂದ ಮನೆಯಲ್ಲಿ ಸಮೃದ್ಧಿ, ಶಾಂತಿ ನೆಲೆಸುವುದು ಎನ್ನುತ್ತಾರೆ ವಾಸ್ತು ತಜ್ಞರು. ಇದೇ ರೀತಿಯ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.